ಸಿಂಹರಾಶಿ ಸಣ್ಣ ಪುಟ್ಟ ವಿಚಾರಗಳಿಗೆ ತುಂಬ ಕೋಪ ಬರುತ್ತೆ. ಕೋಪ ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ, ಹಿಡಿದು ಮುಟ್ಟಿದ್ದಕ್ಕೆಲ್ಲ ಕೋಪ, ಸಿಟ್ಟು ಎಷ್ಟು ದಿವಸ ನಡೆದಿತ್ತು. ಇದರಿಂದ ನಿಮಗೇ ತೊಂದರೆಯ ಹೊರತು ಬೇರೆಯವರಿಗಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಮಕ್ಕಳಿಗೆ ಬಹಳ ಸಂತೋಷಕರವಾದಂತಹ ದಿವಸ ಇದು. ತಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವ ರೀತಿಯಲ್ಲಿ ಮಕ್ಕಳು ಸ್ವತಂತ್ರವಾಗಿರ್ತಾರೆ. ಮಾನಸಿಕವಾಗಿ ಯಾವ ವಿಷಯಕ್ಕೂ ಕೂಡ ಸಮಾಧಾನ ಇಲ್ಲದೇ ಇರುವಂತಹ ದಿವಸವಾಗತ್ತೆ. ಮನೆಯ ಸದಸ್ಯರ ಜೊತೆಯಲ್ಲಿ ಬಿಡುವಿಲ್ಲದೆ ಇರತಕ್ಕಂತಹ ಮಾತುಕತೆ, ಕೋಪದಿಂದ ಕೆಲವು ವರ್ತಿಸ್ತಕ್ಕಂತಹ ರೀತಿ, ಇದನ್ನೆಲ್ಲ ಗಮನಿಸಿದಾಗ ತಾಳ್ಮೆ ತುಂಬ ಮುಖ್ಯ ಅನ್ನುವಂಥದ್ದು ಅನುಭವಕ್ಕೆ ಬರಬೇಕಾಗತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ, ಅದನ್ನು ಬಗೆಹರಿಸ್ಕೊಳ್ಬೇಕು. ಹಾಗೇ ಮುಂದುವರಿಲಿಕ್ಕೆ ಬಿಟ್ಟರೆ ಅದು ದೊಡ್ಡದಾದಂತಹ ನಷ್ಟಕ್ಕೋ ತೊಂದರೆಗೋ ಕಾರಣವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಬಹುದು. ಆದರೆ ಅಲ್ಲಿ ಯಾವುದೇ ರೀತಿಯ ಅಪಹಾಸ್ಯಕ್ಕೋ ಕುಹಕಕ್ಕೋ ಅವಕಾಶಗಳು ಬೇಡ. ವೈಯಕ್ತಿಕವಾದಂತಹ ವಿಚಾರಕ್ಕೆ ಬಂದು ಅಲ್ಲಿ ಮತ್ತೆ ಜಗಳವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡುವಾಗ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ ಶುಭವಾಗಿ. ಕನ್ಯಾರಾಶಿ ಅನಗತ್ಯವಾದಂತಹ ಖರ್ಚು ನಿಮ್ಮನ್ನು ಚಿಂತೆಗೀಡು ಮಾಡುತ್ತೆ. ಯೋಚನೆ ಮಾಡಿ 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 ದೇಹ ಬಹಳ ಕೃಶವಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಸಾಧನೆಗೆ ಏನೋ ಒಂದು ಅಡ್ಡಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹಣ ಹೂಡಿಕೆಯನ್ನು ಮಾಡಬೇಕು. ಆಪದ್ಧನವಾಗಿ ನಿಮಗೆ ಸಿಗ್ತಕ್ಕಂತಹ ಯಾವುದೋ ಒಂದು ಲಾಭದ ಹಣ ನಿಮಗೆ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡುವಂಥದ್ದಾಗಬಹುದು. ಅದರ ಬಗ್ಗೆ ಗಮನ ಇರಲಿ. ಹೊರಗೆ ತಿರುಗಾಟ ಮಾಡಬೇಕು, ಬೇರೆ ಊರುಗಳಿಗೆ ಹೋಗಬೇಕು ಅಂತಕ್ಕಂತಹ ಮನಸ್ಸು, ಅದರ ಒತ್ತಡ ಹೆಚ್ಚಾಗುವಂಥದ್ದು. ಸಹೋದ್ಯೋಗಿಗಳಿಂದ ಶುಭವಾರ್ತೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕಾನೂನು ವಿಷಯವನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಕಾನೂನು ಸಲಹೆಗಾರರಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಕ್ಷೇತ್ರದಲ್ಲಿ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನಿಮಗಿಂತ ಕಿರಿಯರು ಉತ್ತಮವಾದಂತಹ ಪದವಿಯನ್ನು ಪಡ್ಕೊಂಡು ಯಶಸ್ವಿಗಳಾಗ್ತಾರೆ. ಅದನ್ನು ನೋಡಿದಾಗ ಆಗತಕ್ಕಂತಹ ನೋವು, ಬೇಸರ ದೊಡ್ಡದಾದಂಥದ್ದು. ನಿಮ್ಮ ಅಸಮಾಧಾನಕ್ಕೆ ಅದು ಬಹಳ ದೊಡ್ಡ ಕಾರಣವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿ. ಆ ಕರ್ತವ್ಯಕ್ಕೆ ಲೋಪ ಬರದೇ ಇರುವ ಹಾಗೆ ನಿಮ್ಮ ಪ್ರಯತ್ನಗಳು ನಡೀಲಿ. ಶುಭವಾಗಿ. ತುಲಾರಾಶಿ ಹಿಂದೆ ಆರ್ಥಿಕವಾದಂತಹ ಸಂಕಷ್ಟಗಳನ್ನು ಅನುಭವಿಸಿದರೆ, ಏನಾದರೂ ನಿಮ್ಮದೇ ಆದಂತಹ ತಪ್ಪಿನಿಂದ, ಸ್ವಯಂಕೃತ ಅಪರಾಧದಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿದ್ದರೆ ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿವೆ. ಈಗಲೂ ತಾತ್ಸಾರವನ್ನು ಮಾಡಿದರೆ ದೊಡ್ಡದಾದಂತಹ ಹಣದ ನಷ್ಟವನ್ನು ಮಾಡಿಕೊಳ್ಬೇಕಾಗತ್ತೆ. ಹಳೆಯ ವಿಚಾರಗಳು ಮುನ್ನೆಲೆಗೆ ಬರ್ತಕ್ಕಂತಹ ಸೂಚನೆಗಳಿದೆ, ಅದನ್ನು ಗಮನಿಸ್ಕೊಳ್ಳಿ. ಅಂತಹ ವಿಚಾರಗಳು ಬಂದಾಗ ಹೇಗೆ ಅದನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ತಿಳುವಳಿಕೆಯೂ ನಿಮಗೆ ಇರಲಿ ಎನ್ನುವಂಥದ್ದು. ಅಲಂಕಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಇದಕ್ಕೆ ಒಂದಷ್ಟು ಹಣ ಖರ್ಚಿಗೆ ಸಿದ್ಧವಾಗಿರಬೇಕು. ಇಡೀ ವರ್ಷದ ಎಲ್ಲ ಕೆಲಸಗಳ ಬಗ್ಗೆ ಯೋಜನೆಗಳನ್ನು ಈ ದಿವಸ ನೀವು ಮಾಡಬಹುದು. ಅದಕ್ಕೆ ಅವಕಾಶಗಳಿದೆ. ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ತಾತ್ಸಾರ ಮಾಡಬೇಡಿ. ಅವರ ಜೀವಕ್ಕೆ ಯಾವುದೇ ರೀತಿಯ ಹಾನಿ ಆಗದೇ ಇರುವ ಹಾಗೆ ನೀವು ಗಮನವನ್ನು ಹರಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ನೀವು ನೋಡಬೇಕಾದಂಥದ್ದು. ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕು ಅನ್ನುವಂಥವರು, ಇವತ್ತು ಹುಟ್ಟಿದ ದಿವಸ ಆಗಿರುವಂಥವರು ಬಹಳ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಳಿ. ಇವತ್ತು ಯಾರ ಹುಟ್ಟು ಹಬ್ಬ ಇದೆಯೋ ಅವರಿಗೆ ಶುಭಾಶಯಗಳನ್ನು ನಾವು ಈ ಮುಖಾಂತರ ಹೇಳೋಣ. ಆದರೆ ಆ ಸರಳವಾದಂತಹ ಹುಟ್ಟು ಹಬ್ಬ ಬಹಳ ಒಳ್ಳೆಯದು. ಅತ್ಯುತ್ಸಾಹದಿಂದ, ಅತಿ ಸಂತೋಷದಿಂದ ಮಾಡಿಕೊಳ್ತಕ್ಕಂತಹ ಹುಟ್ಟು ಹಬ್ಬ ಯಾವುದೋ ತೊಂದರೆ ಮನೆಯಲ್ಲಿ ಘಟಿಸಿದರೆ
ಅದು ತುಂಬ ನೋವನ್ನು ಉಂಟು ಮಾಡಬಹುದು ಅನ್ನುವಂತಹ ಸೂಕ್ಷ್ಮವಾದಂತಹ ವಿಚಾರ. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಾಯಂಕಾಲದ ಹೊತ್ತಿಗೆ ಮಾತೆಯರಿಗೆ ಏನೋ ಆರೋಗ್ಯ ಸಮಸ್ಯೆ, ಅದರಲ್ಲಿ ಎದೆ ನೋವು ಕಾಣಿಸ್ಕೊಳ್ಳಬಹುದು ಅನ್ನುವಂತಹ ಸೂಚನೆ. ಒಳ್ಳೆಯ ಕಾರ್ಯಕ್ಕೆ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ಸುಲಭವಾಗಿ ಸಾಲ ಸಿಕ್ಕಬಹುದು, ಆದರೆ ನಿಮಗೆ ಅದರ ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಮುಂದಿನ ದಿನಮಾನದಲ್ಲಿ ಅದರಿಂದನೇ ತೊಂದರೆ ಆಗತ್ತೆ ಅಂತಾದರೆ ನಿಮಗೆ ಒಂದಷ್ಟು ಕಷ್ಟವಾಗತ್ತೆ. ಬೇರೆಯವರಿಗೆ ಉಪಕಾರವನ್ನು ಮಾಡ್ತೀವಿ ಅಂತ ಹೋಗಿ ಶಕ್ತಿಯನ್ನು ಮೀರಿ ಮಾಡ್ತಕ್ಕಂತಹ ಕೆಲವು ಕೆಲಸಗಳು, ಯೋಚನೆಗಳು ನಿಮ್ಮ ತೊಂದರೆಗೆ ಅದು ಕಾರಣವಾಗತ್ತೆ. ಸಹೋದ್ಯೋಗಿಗಳ ಸಹಾಯ ನಿಮ್ಮ ಕೆಲಸವನ್ನು ಪೂರ್ಣ ಮಾಡಿಕೊಡುತ್ತೆ, ಆದರೆ ಸರಿಯಾದ ಆಲೋಚನೆಗಳಿರಬೇಕು. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬೆಲ್ಲ ಪ್ರಾರ್ಥನೆಗಳು ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.